ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ನಿನ್ನೆ IPL ಮ್ಯಾಚ್ ನೋಡಿದ್ರಲ್ಲ, RR ವರ್ಸಸ್ 5 ಟೈಮ್ಸ್ ಚಾಂಪಿಯನ್ ಆದಂಥ ಮುಂಬೈ ಇಂಡಿಯನ್ಸ್. ಏನಂತ ಬಿಲ್ಡಪ್ ಇತ್ತು. ವಿಶ್ವ ಕ್ರಿಕೆಟ್ನ ಆಲ್ ಟೈಮ್ ಗ್ರೇಟ್, ಆಲ್ ಫಾರ್ಮ್ಯಾಟ್ ಬೌಲರ್ ಆದಂಥ ಜಸ್ಪ್ರೀತ್ ಬುಮ್ರಾ ವರ್ಸಸ್ 15-year-old ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಏನು ಟೈಮಿಂಗು, ಏನು ಪವರು, ಎಂಥ ಫಿಯರ್ಲೆಸ್ ಬ್ಯಾಟಿಂಗು. ನನಗೆ ಡೌಟ್ ಆಗುತ್ತೆ, ಈ ವೈಭವ್ ಸೂರ್ಯವಂಶಿ ಹುಡುಗನ ಅಥವಾ AI ಮೋಡ. IPLನಲ್ಲಿ ಈವರೆಗೆ ಜಸ್ಪ್ರೀತ್ ಬುಮ್ರಾ ಅವರಿಗೆ ಪವರ್ ಪ್ಲೇಯಲ್ಲಿ ಹೈಯೆಸ್ಟ್ ಸಿಕ್ಸರ್ ಹೊಡೆದವರು ಅಂತಂದರೆ ವಿರಾಟ್ ಕೊಹ್ಲಿ, 40 ಬಾಲ್ನಲ್ಲಿ 3 ಸಿಕ್ಸರ್. ಆದರೆ ನಿನ್ನೆ ವೈಭವ್ ಸೂರ್ಯವಂಶಿ ತಾವು ಫೇಸ್ ಮಾಡಿದಂಥ ಮೊದಲ 5 ಬಾಲ್ ಜಸ್ಪ್ರೀತ್ ಬುಮ್ರಾಗೆ 2 ಹ್ಯೂಜ್ ಸಿಕ್ಸರ್ಸ್ ಹೊಡೆದ್ರು. ಗಾಯದ ಮೇಲೆ ಬರೆ ಎಳೆದಂತೆ 1-2 ಬಾಲ್ ಡಿಫೆನ್ಸ್ ಆಡಿ ಸಿಂಗಲ್ಸ್ ಕೂಡ ತೆಗೆದುಕೊಂಡ್ರು. ಕಳೆದ ವರ್ಷ ವೈಭವ್ IPL ಡೆಬ್ಯೂ ಮಾಡಿದಾಗ ಮೊದಲ ಬಾಲಲ್ಲೇ ಶಾರ್ದೂಲ್ ಠಾಕೂರ್ಗೆ ಸಿಕ್ಸರ್ ಹೊಡೆದಿದ್ರು. ಅದೇ ಶಾರ್ದೂಲ್ ಠಾಕೂರ್ಗೆ ನಿನ್ನೆ ಕೂಡ ಮೊದಲ ಬಾಲಲ್ಲೇ ಸಿಕ್ಸರ್. ವೈಭವ್ಗೆ ಬೌಂಡ್ರಿ ಲೈನ್ ಬೇಕೇ ಆಗಿಲ್ಲ, ಯಾಕಂದರೆ ಸ್ಪೆಕ್ಟೇಟರ್ಸೇ ಕ್ಯಾಚ್ ಹಿಡಿಬೇಕು. ಇನ್ಮೇಲೆ ಸ್ಪೆಕ್ಟೇಟರ್ಸು ಹಾಗೂ ಬಾಲ್ ಬಾಯ್ಸ್ ಎಲ್ಲರೂ ಮ್ಯಾಚ್ಗೆ ಬರೋ ಮುನ್ನ ಸ್ವಲ್ಪ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡೇ ಬರಬೇಕು. ಒಂದು ಇಂಟರ್ವ್ಯೂಯಲ್ಲಿ ಹೇಳ್ತಾ ಇದ್ರು, ನಾನು ಬೌಲರ್ ನೋಡಲ್ಲ, ಬಾಲ್ ನೋಡ್ತೀನಿ ಅಷ್ಟೇ ಅಂತ. ಅಂದರೆ ಬೌಲರ್ ಯಾರು ಅಂತ ನೋಡಲ್ಲ ಅಂತ. ಅಷ್ಟೇ ಅಲ್ಲ, ಇವರ ಇನ್ನೊಬ್ಬ ಸ್ಫೋಟಕ ಪಾರ್ಟ್ನರ್ ಇದ್ದಾರಲ್ಲ, ಯಶಸ್ವಿ ಜೈಸ್ವಾಲ್, ಅವ್ರಿಗೂ ಕೂಡ ಇವರೇ ಪ್ರೇರಣೆ ಅಂತೆ. ಆದರೆ ನೆನ್ನೆ ಮ್ಯಾಚ್ ಸೋತ ಮೇಲೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಹಾಗೂ ಹೆಡ್ ಕೋಚ್ ಮಹಿಳಾ ಜಯವರ್ಧನೆ ತಮ್ಮ ಬೌಲರ್ಗಳನ್ನು ಬೈದರು. ಮುಂಬೈ ಇಂಡಿಯನ್ಸ್ ಇಂಥ ಟೀಮ್ ಅಲ್ಲ, 600ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದಂಥ ಅನುಭವ ಇದ್ದಂಥ ಆಟಗಾರರು. ಏನು RR ಮುಂಬೈ ಬೌಲರ್ಸ್ಗೆ ಚೆನ್ನಾಗಿ ಬೌಲ್ ಮಾಡಬೇಡಿ ಅಂತ ಹೇಳಿದ್ರ? ಇಲ್ವಲ್ಲ. ವೇರ್ ಕ್ರೆಡಿಟ್ ಈಸ್ ಡ್ಯೂ, ಕೊಡಲೇಬೇಕು. ಇವರೆಲ್ಲರೂ ಟೀನೇಜ್ಡ್ ಫಿಯರ್ಲೆಸ್ ಧುರಂಧರ್ ಬ್ಯಾಟರ್ಸ್. ಕೊನೆಯದಾಗಿ ಈಗ ಇನ್ಮೇಲೆ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಮಾಡ್ತಾರೆ ಅಂತಂದ್ರೆ ದೂರದಿಂದ ದುಡ್ಡು ಕೊಟ್ಟು ಸ್ಪೆಕ್ಟೇಟರ್ಸು ಸ್ಟೇಡಿಯಂಗೆ ಲಗ್ಗೆ ಇಡ್ತಾರೆ ಅಲ್ವೇ? ನೀವೇನಂತಾರೆ?